ನಮಸ್ಕಾರ. ನಮಸ್ತೆ ಸರ್. ಎಲ್ಲಿಂದ ಬಂದಿದ್ದೀರಾ? ನಾವು ಬಂಗಾರಪೇಟೆಯಿಂದ. ನನ್ನ ಹೆಸರು ಗೀತಾ ಅಂತ. ನಾನಿದು 5ನೇ ವಾರ ಬರ್ತಾ ಇರೋದು. ನಾನು ಇಲ್ಲಿಗೆ ಬರ್ಬೇಕಾದ್ರೆ ತುಂಬಾ ಕಷ್ಟದಿಂದ ಬಂದೆ ನಾನು. ಹಿಂಗೆ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ, ಮತ್ತೆ ಫ್ರೆಂಡ್ ಸರ್ಕಲ್ ಅಲ್ಲಿ ಹೇಳಿದ್ರು ಒಂದು ಸ್ಥಳಕ್ಕೆ ಹೋದ್ರೆ ನಮ್ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ. ಆಗ ನಾನು ಬರ್ಬೇಕಂದ್ರೂ ಏನು ಅಪ್ಪ ಎಷ್ಟೋ ಹತ್ರ ಹೋಗಿದ್ದೀವಿ, ನಮ್ಗೆ ಒಳ್ಳೇದಾಗಿಲ್ಲ, ಆಗುತ್ತೋ ಇಲ್ವೋ ಅನ್ನೋ ಒಂದು ಮೂಢನಂಬಿಕೆಯಿಂದ ಬಂದೆ. ಮತ್ತೆ ಫಸ್ಟ್ ವೀಕ್ ಬಂದೆ, ಸ್ವಲ್ಪ ಅನ್ಸ್ತು. ಮತ್ತೆ ಸೆಕೆಂಡ್ ವೀಕೆ ನನ್ಗೆ ರಿಸಲ್ಟ್ ಗೊತ್ತಾಯ್ತು. ಮತ್ತೆ ನಮ್ದು ಹಿಂದೆ ಪರ್ಸನಲ್ ಸ್ವಲ್ಪ. ಆಮೇಲೆ ಸಮಸ್ಯೆ ಏನಿತ್ತು? ಆ ಸಮಸ್ಯೆ ನಮ್ದು ಡಾಬಾ ಇತ್ತು, ಅದು ವ್ಯಾಪಾರ ಸ್ವಲ್ಪ ಫುಲ್ಲು ನಿಲ್ಲಾಗಿತ್ತು ನಮ್ದು ಡಾಬಾ ಅಂತ. ಆಮೇಲೆ ಇಲ್ಲಿ ಬಂದ್ಮೇಲೆ ಸ್ವಾಮೀಜಿ ಅವ್ರು ಹೇಳಿದ್ರು, ನಿಮ್ಮ ಇದಕ್ಕೆ ಯಾರೋ ಏನೋ ಮಾಡ್ಸಿದ್ದಾರೆ, ಹಂಗಾಗಿ ವ್ಯಾಪಾರ ಆಗ್ತಾ ಇಲ್ಲ ಅಂತ. ಆವಾಗ್ಲೂ ಸರಿ ಅದು ಪರಿಹಾರ ಮಾಡ್ಕೊಂಡು ಶಿವು ಹೇಳಿದ್ರು, ಈ ತರ ಬೀಗ ಹಾಕಿ 12 ಬೀಗ ಹಾಕಿದ್ರೆ ನಿಮ್ಮ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ಆವಾಗ್ಲೇ ಅವ್ರ ಪ್ರಕಾರ ನಾವು ಬೀಗ ಹಾಕಿದ್ವಿ. ಬೀಗ ಹಾಕಿ ಹೋದ್ 3ನೇ ದಿವಸಕ್ಕೆ ರಿಸಲ್ಟ್ ಗೊತ್ತಾಯ್ತು ನಮ್ಗೆ. ನಮ್ ಡಾಬಾ ಚೆನ್ನಾಗಿ ವ್ಯಾಪಾರ ಆಯ್ತು, ತುಂಬಾ ಡೆವಲಪ್ಮೆಂಟ್ ಆಗಿದೆ. ಇವಾಗ ನಾವ್ ಅಷ್ಟೇ ಖುಷಿಯಾಗಿದ್ದೀವಿ. ಹೌದು. ಇಲ್ಲಿ ಬರೋ ಭಕ್ತಾದಿಗಳಿಗೆ ನಾನು ಹೇಳೋದು ಇಷ್ಟೇನೆ, ನೀವು ದೇವ್ರನ್ನ ನಂಬಿ ಬನ್ನಿ, ನಿಮ್ ಕಷ್ಟ ಹೇಳ್ಕೊಳ್ಳಿ. ಖಂಡಿತ ಯಾರು ದೇವ್ರನ್ನ ನಂಬಿಕೆಯಿಂದ ಬರ್ತಾರೋ ಅವ್ರಿಗಂತೂ ಖಂಡಿತ ಒಳ್ಳೇದಾಗುತ್ತೆ. ನಾವ್ ಇಲ್ಲಿ ಕೇಳ್ಬಿಟ್ಟು ಮತ್ತೆ ಹಂಗೆ ಹೋಗ್ಬಾರ್ದು, ಶಿವಸ್ವಾಮಿನ್ ಕೇಳ್ಬೇಕು. ಇದಕ್ಕೆ ಏನ್ ಮಾಡೋಣ, ಬೀಗ ಎಷ್ಟಾಗ್ಬೇಕು ಏನು ಅಂತ ಶಿವಸ್ವಾಮಿನ್ ಕೇಳಿದ್ರೆ ಅವ್ರು ಹೇಳ್ತಾರೆ ನಮ್ಗೆ ಈ ತರ ಮಾಡ್ಕೊಂಡೋಗಿ ಅಂತ. ಅದೇ ಇವಾಗ್ಲೂ ಇವತ್ ಮಾಡಿದ್ದೀವಪ್ಪ, ನಾಳೆನೆ ನಮ್ಗೆ ಒಳ್ಳೇದಾಗ್ಬೇಕು ಅಂದ್ರೆ ಆಗುತ್ತಾ? ಆಗೋದಿಲ್ಲ. ನಾವು ಸ್ವಲ್ಪ ತಾಳ್ಮೆಯಿಂದ ಬಂದು ಅಮ್ಮನ ಹತ್ರ ನಮ್ ಕಷ್ಟ ಹೇಳ್ಕೊಂಡು ಅಲ್ಲಿ ಹೋಗಿ ಹೇಳಿದ್ರೆ ನಮ್ ಕಷ್ಟ ಅಂತೂ ಖಂಡಿತ ಪರಿಹಾರ ಆಗುತ್ತೆ. ಭಕ್ತರಲ್ಲಿ ನಾನು ಇದನ್ನೇ ಹೇಳ್ತಾ ಇದ್ದೀನಿ, ಬನ್ನಿ ನೀವು ನೋಡಿ, ನೀವು ನಿಮ್ ಕಷ್ಟ ಪರಿಹಾರ ಮಾಡ್ಕೊಂಡೋಗಿ ಅಂತ.